ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮೀಪತಿ ರಿಯಲ್ ಪ್ರಾಪರ್ಟೀಸ್. ನೋಡಿ, ಟಿ ದಾಸರಳ್ಳಿ 8ನೇ ಮೈಲಿ, ಟಿ ದಾಸರಳ್ಳಿ, ತುಮಕೂರು ರೋಡ್ ಮೆಟ್ರೋ ತೋರಿಸ್ತಾ ಇದ್ದೀನಲ್ಲ, ಅಲ್ಲಿಂದ ಒಂದು 250ರಿಂದ 300 ಅಡಿಗಳು ಅಲ್ಲಿ ಆ ಥರ ಅಷ್ಟು ಡಿಸ್ಟೆನ್ಸಲ್ಲಿ ನಿಮಗೆ ಒಂದು ಮನೆ ತೋರಿಸ್ತೀನಿ. ನಿಮಗೆ 750 ಅಡಿ ಇರೋವಂಥ ಮನೆ. ಗ್ರೌಂಡ್ ಫ್ಲೋರು ಫುಲ್ ಪಾರ್ಕಿಂಗ್ ಇದೆ, ವಿತ್ ಗೋಡೌನ್ ಸಮೇತ. ಕಾರ್ ಪಾರ್ಕಿಂಗ್ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಗೋಡೌನ್ ಬೇಕಾದ್ರೂ ಮಾಡ್ಕೋಬೋದು ಅಂತ. G+3.5 ಇರೋವಂಥ ಬಿಲ್ಡಿಂಗ್ ಇದು. ನೋಡ್ತಾ ಇದ್ದಾರಲ್ಲ, ಫಸ್ಟು ಸೆಕೆಂಡು ಡೂಪ್ಲೆಕ್ಸು. ನೋಡಿ, ಇದು ಇಂಟ್ರೊಡಕ್ಷನ್ ಕೊಡ್ತೀನಿ. ಆಮೇಲೆ ಮತ್ತೆ ಕಾವೇರಿ ವಾಟ್ರು ವಿತ್ 2 ವೀಲರ್ ಪಾರ್ಕಿಂಗ್ ಇದೆ. ಈಗ ಮತ್ತೆ ಇಲ್ಲಿ ಡೋರ್ ಇದೆಯಲ್ಲ ನಿಮಗೆ, ಇದು ಒಳಗಡೆ ನಿಮಗೆ ಕಾರ್ ಪಾರ್ಕಿಂಗ್ ಇದೆ. 2 ಕಾರ್ ಪಾರ್ಕಿಂಗ್ ಮಾಡ್ಬೋದು, ಅಷ್ಟು ಫುಲ್ ಪಾರ್ಕಿಂಗ್ ಇದೆ. ಟಿ ದಾಸರಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತಿದ್ದು. ನೋಡಿ ಈ ಬಿಲ್ಡಿಂಗು, ಓಕೆನಾ ಫ್ರೆಂಡ್ಸ್. ಇಟ್ಟಿಗೆ ಕಟ್ಟಡ, ರೆಡ್ ಬ್ರಿಕ್ಸಲ್ಲಿ ಕಟ್ಟಿರೋದು. ಹೆಚ್ಚು ಕಡಿಮೆ ಈ ಬಿಲ್ಡಿಂಗ್ ಕಟ್ಟಿ 2012-13 ಕಟ್ಟಿರ್ತಾರೆ ಬಿಲ್ಡಿಂಗ್ ಇದು. ಅಂಥ ಮನೆ ಚೆನ್ನಾಗಿದೆ. ಇಟ್ಟಿಗೆಯಲ್ಲಿ ಕಟ್ಟಿರೋದು, ರೆಡ್ ಬ್ರಿಕ್ಸಲ್ಲಿ ಕಟ್ಟಿರೋವಂಥ ಮನೆ ಇದು. ಗ್ರೌಂಡ್ ಫ್ಲೋರಲ್ಲಿ ಫುಲ್ ಪಾರ್ಕಿಂಗು, ಫಸ್ಟ್ ಫ್ಲೋರಲ್ಲಿ ಫಸ್ಟು ಮತ್ತು ಸೆಕೆಂಡು ಡೂಪ್ಲೆಕ್ಸು. ಓಕೆನಾ ಫ್ರೆಂಡ್ಸ್, ಬನ್ನಿ ನಿಮಗೀಗ ಫಸ್ಟ್ ಫ್ಲೋರ್ ಕರ್ಕೊಳ್ತೀನಿ. ನೋಡಿ, ಈಗ ನೋಡಿ, ಇದು ಫಸ್ಟ್ ಫ್ಲೋರು ಮಿಡ್ಲ್ ಹತ್ತಿರ ನಿಮಗೆ. ಫಸ್ಟ್ ಫ್ಲೋರಾಗ ಒಂದು ಸಿಂಗಲ್ ಬೆಡ್ರೂಮ್ ಇದೆ, ಕಿಚನ್ ಇದೆ, ದೇವ್ರ ಮನೆ ಇದೆ ಮತ್ತು ಹಾಲ್ ಇದೆ. ಈ ಟ್ರಿಪ್ಲೆಕ್ಸಲ್ಲಿ 3 ಬೆಡ್ರೂಮ್ ಇರೋವಂಥ ಮನೆಯಲ್ಲಿ ಎಲ್ಲ ಬಾತ್ರೂಮ್, ಎಲ್ಲ ರೂಮ್ಗಳಿಗೂ ಅಟ್ಯಾಚ್ ವಾಶ್ರೂಮ್ ಇದೆ. ಆ ಥರದ ಮನೆ ಇದು. ಮೆಟ್ರೋ ನಿಮಗೆ ಅಲ್ಲಿ ಮನೆ ಥರ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತೆ ಮೆಟ್ರೋ ಅಂಥದ್ದು ಇದು. ಬನ್ನಿ ಫಸ್ಟ್ ಫ್ಲೋರ್ ತೋರಿಸ್ತೀನಿ ಅಂದ್ಬಿಟ್ರಿ. ಇದೇ ನಿಮಗೆ ಫಸ್ಟ್ ಫ್ಲೋರ್ ಎಂಟ್ರೆನ್ಸು. ಫಸ್ಟ್ ಫ್ಲೋರು ನಿಮಗೆ ಡೂಪ್ಲೆಕ್ಸ್ ಇರೋವಂಥ ಮನೆ ಇದು. ಎಸ್ ರೈಲಿಂಗ್ಸ್ ಮಾಡಿದ್ದಾರೆ ನೋಡಿ. ಲೆಫ್ಟಿಗೆ ತಗೊಂಡ್ರೆ ನಿಮಗೆ ಕಿಚನು, ಆ ಕಡೆ ಸ್ಟೋರ್ ರೂಮ್ ಎಲ್ಲ ಇದೆ, ಅದೆಲ್ಲ ತೋರಿಸ್ತೀನಿ. ನೋಡಿ, ಇದೇ ಮನೆ ಇದು. ಫಸ್ಟು ಸೆಕೆಂಡು ಡೂಪ್ಲೆಕ್ಸು, ಅದ್ರ ಮೇಲೆ 2 ಸಿಂಗಲ್ ಬೆಡ್ರೂಮ್ ಇದೆ. ಅದ್ರ ಮೇಲೆ ನಿಮಗೆ ಒಂದು ಹಾಲ್ ಅಡುಗೆ ಇದೆ. ಟೋಟಲಾಗಿ G+3.5, ಟೋಟಲಾಗಿ 4 ಫ್ಲೋರ್ ಇರೋವಂಥ ಮನೆ ಇದು. ಇಟ್ಟಿಗೆ ಕಟ್ಟಡ, ಗ್ರಾನೈಟ್ ಹಾಕಿದ್ದಾರೆ. ಗ್ರಾನೈಟ್ ಹಾಕಿ ಕಟ್ಟಿರೋದು ಅರೌಂಡ್ ಒಂದು 13 ವರ್ಷ, ಇಲ್ಲ 2013 ಅಂತಂದರೆ 13-14 ವರ್ಷ ಆಗಿದೆ ಬಿಲ್ಡಿಂಗ್ ಕಟ್ಟಿ. 750 ಅಡಿ.
ನೋಡಿ, ಇದು 2 ಸಿಂಗಲ್ ಬೆಡ್ರೂಮ್ ಇದೆ. ಸಿಂಗಲ್ ಬೆಡ್ರೂಮ್ ಇರೋವಂಥ 2 ಮನೆಗಳಿದೆ 3rd ಫ್ಲೋರಲ್ಲಿ. ಇದೊಂದು ಮತ್ತು ಇದ್ರ ಪಕ್ಕದಲ್ಲಿ ಒಂದಿದೆ. ಇವಕ್ಕೆಲ್ಲ ವುಡ್ ವರ್ಕ್ ಏನು ಮಾಡಿಲ್ಲ, ಪ್ಲೈನ್ ಇದೆ. ಸಿಂಗಲ್ ಬೆಡ್ರೂಮ್ಗಳಿಗೆ ಅದೇ ರೀತಿ ಅದು ವುಡ್ ವರ್ಕ್ ಮಾಡಿಲ್ಲ. ಬಟ್ 2 ಬಾಡಿಗೆ ಬರೋವಂಥ ಮನೆಗಳಿದೆ. ಅದ್ರ ಮೇಲೆ ಒಂದು ಹಾಲು ಅಡುಗೆ ಮನೆ ಇದೆ. ಹಾಗೆ ಟೋಟಲಾಗಿ 4 ಫ್ಲೋರ್, ಗ್ರೌಂಡ್ ಫ್ಲೋರ್ ಸೇರಿಸ್ಕೊಂಡ್ರೆ 4 ಫ್ಲೋರ್ ಮನೆ ಇದ್ದಂಗೆ ಆಯಿತು. ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಸಿಂಪಲ್ ಆಗಿವೆ. ಸಿಂಗಲ್ ಬೆಡ್ರೂಮ್ ನೋಡಿ, ಈ ಕಡೆ ಒಂದು ಐತಲ್ಲ, ಇದೊಂದು 2ನೇದು ಸಿಂಗಲ್ ಬೆಡ್ರೂಮ್. ಇದು 3rd ಫ್ಲೋರಲ್ಲಿ ಅದು ಲಾಕ್ ಆಗಿದೆ. ಇದೊಂದು ಓಪನ್ ಇತ್ತು, ತೋರಿಸಿದ್ದೀನಿ. ಮತ್ತು ಇಲ್ಲಿಂದ ನಿಮಗೆ ಇದ್ರ ಮೇಲ್ಗಡೆ ಒಂದು ಹಾಲು ಅಡುಗೆ ಮನೆ, ಅದ್ರ ಮೇಲೆ ಸೋಲಾರ್ ಇದೆ. ಈ ಮನೆಗೆ ಹಾಬು ಚಿಮ್ನಿ ಫಿಕ್ಸ್ ಮಾಡಿದ್ದಾರೆ ನೀಟಾಗಿ. ನೋಡಿ, ಇದು 2 ಡ್ರಾಪ್ಸು. ಇಂಟೀರಿಯರ್ ಮಾತ್ರ ಸೂಪರಾಗಿದೆ. ಫುಲ್ ಬಾಕ್ಸಲ್ಲಿ ಮಾಡಿದ್ದಾರೆ, ಎಲ್ಲ ಟೈಪಲ್ಲಿ. ಯೂಟ್ಯೂಬ್ ವಿಡಿಯೋ ನೋಡ್ತಿರೋಂಥ ವೀಕ್ಷಕರು ಯೂಟ್ಯೂಬ್ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಏನೋ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ನಿಮಗೆ ಅವಾಗ ಫುಲ್ಲು ಗೊತ್ತಾಗುತ್ತೆ ಏನೇನಿದೆ ಅಂತ ಅಂದ್ಬಿಟ್ಟು. ಫುಲ್ ವಿಡಿಯೋ ನೋಡ್ರೆ ನಿಮ್ಗೆ ಪೂರ್ತಿ ಅರ್ಥ ಆಗುತ್ತೆ. ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.